ಹಾಯ್ ಫ್ರೆಂಡ್ಸ್, ಇವತ್ತು ಕಿನೋವಾ ರೈಸಿಂದ ಕಿಚಡಿ ಹೇಗೆ ಮಾಡೋದು ಅನ್ನೋದು ನೋಡ್ಕೊಂಬರೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಟ್ರೈ ಮಾಡಿ ನೀವು ಒಂದ್ಸರಿ. ಸೊ 2 ಕಪ್ ಕಿನೋವಾ ರೈಸ್ ತೊಗೊಳ್ಳಿ, 1 ಕಪ್ಪು ಹೆಸರುಬೇಳೆ ತೊಗೊಳ್ಳಿ, 2 ಹಸಿಮೆಣಸಿನ್ಕಾಯಿ, ಕರಿಬೇವು, ಮೆಣಸು, ಜೀರಿಗೆ, ಅನಾನಸ್ ಫ್ಲವರು 2 ಬೇಕಾಗುತ್ತೆ, ಮತ್ತು ಕೊರಿಯಾಂಡರ್ ಸೀಡ್ಸು, ಹವಿಜ, ಮತ್ತು ಬೆಳ್ಳುಳ್ಳಿ 4, ಗ್ರೀನ್ ಪೀಸು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಒಗ್ಗರಣೆಗೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ನೀವು ಕಿಚಡಿ ಮಸಾಲ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ಏನೇನು ಬೇಕು ಅಂದರೆ 1 ಚಮಚ ಮೆಣಸು, 1 ಚಮಚ ಧನಿಯಾ, ಮತ್ತು 1 ಚಮಚ 2 ಚಮಚ ಜೀರಿಗೆ. ಇದಿಷ್ಟನ್ನು ನೀವು ಬಾಣಲೆಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರಿದ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳಿ. ಸೊ ಅದು ಕಿಚಡಿ ಮಸಾಲ. ನಂತರ ನೀವೇನು ಮಾಡಿ, 1-2 ಕಪ್ಪಷ್ಟು ಕಿನೋವಾ ರೈಸ್ನ ನೆನೆಸಿಟ್ಕೊಂಡ್ಬಿಡಿ. ಮುಂಚೆನೇ ನೆನೆಸಿಟ್ಕೊಳ್ಳಿ ನೀವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ. ಆಮೇಲೆ 1 ಬಟ್ಲು ಬಟಾಣಿ ಇಟ್ಕೊಳ್ಳಿ, ಮತ್ತು 1 ಬಟ್ಲು ಹೆಸರುಬೇಳೆ. ಸೊ 2ಕ್ಕೆ 1 ಇಲ್ಲಿ ಅಳ್ತಿ ನಾನು ಹಂಗೆ ತೊಗೊಂಡಿದ್ದೀನಿ. ಸೊ 1 ಬಟ್ಲು ಹೆಸರುಬೇಳೆ ತೊಗೊಳ್ಳಿ. ನಂತರ ನೀವು ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ಇಟ್ಕೊಳ್ಳಿ. ಏನು ದಟ್ ಈಸ್ ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಮತ್ತು ಮೆಣಸು, ಜೀರಿಗೆ ಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಕಿಚಡಿ ಮಸಾಲ ಜೊತೆ. ಆಮೇಲೆ ಅನಾನಸ್ 2. ಸೊ ಇಷ್ಟನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಒಗ್ಗರಣೆಗೆ. ಸೊ ಒಗ್ಗರಣೆ ಮಾಡೋಣ ಫ್ರೆಂಡ್ಸ್. ಈಗ ಫಸ್ಟು ನಾನು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿ ನೀವು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ದರೆ ತುಪ್ಪನೂ ಹಾಕ್ಕೊಳ್ಬೋದು. ಸೊ ಎಣ್ಣೆ ಒಳಗೆ ಸಾಸಿವೆ, ಜೀರಿಗೆ, ಮತ್ತು ನೀವೇನು ಎಲ್ಲ ಮಸಾಲ ಇಟ್ಕೊಂಡಿರ್ತೀರಲ್ವ, ಕರಿಬೇವು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅನಾನಸ್ಸು, ಮತ್ತು ಮೆಣಸು, ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಒಂದು ಸರ್ತಿ ಚೆನ್ನಾಗಿ ಅದು ಕಲ್ತಾದ್ಮೇಲೆ ನೋಡಿ, ಅದು ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಇಡಿ, ಹೈ ಫ್ಲೇಮಲ್ಲಿ ಇಡಬೇಡಿ ಫ್ರೆಂಡ್ಸ್. ಸೊ ನೆಕ್ಸ್ಟು ಬಟಾಣಿ ಏನಿರುತ್ತಲ್ಲ, ಆ ಬಟಾಣಿನೂ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ ನೀವು. ಸೊ ನಂತರ ಬಟಾಣಿ ಚೆನ್ನಾಗಿ ಅದು ಚಟಪಟ ಅಂತೂ ಕಲ್ತಿದ್ದಾದಮೇಲೆ ನೆಕ್ಸ್ಟ್ ನೀವು ಮಸಾಲ ಪೌಡ್ರ್ ರೆಡಿ ಮಾಡಿಟ್ಕೊಂಡಿರ್ತೀರಲ್ವ, ಸೊ ಆ ಮಸಾಲ ಪೌಡರ್ನ ಹಾಕ್ಕೊಂಡ್ಬಿಡಿ. ಇಲ್ಲಿ ನಾನು 2-3 ಟೇಬಲ್ ಸ್ಪೂನಷ್ಟು ಮಾಡ್ಕೊಂಡಿದ್ದೆ, ಫ್ರೆಶ್ ಮಾಡ್ಕೊಂಡಿದ್ದೆ ಮಸಾಲ. ಸೊ ಅದನ್ನು ಹಾಕ್ಬಿಟ್ಟು ಕಲಿಸ್ಬಿಡಿ, ಚೆನ್ನಾಗಿ ಕಲಸಿ. ನಂತರ ನೀವು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು, ಬಿಕಾಸ್ ಕಲರ್ ಚೆನ್ನಾಗಿ ಬರುತ್ತೆ, ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸಿ. ಆಮೇಲೆ ಹೆಸರುಬೇಳೆ ನೆನೆಸಿಟ್ಕೊಂಡಿರ್ತೀರಲ್ವ, 1 ಕಪ್ ಹೇಳಿದ್ನಲ್ವ, ಸೊ ಅದನ್ನು ನೀವು ಹಾಕಬೇಕಾಗತ್ತೆ ಫಸ್ಟು. ಸೊ ಹೆಸರುಬೇಳೆನ ಹಾಕ್ಬಿಡಿ, ಇವಾಗೇ ನೀರು ಹಾಕಬೇಡಿ, ನೆನೆಸಿರೋ ಹೆಸರುಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಕೈ ಆಡಿಸಿ. ಸೊ ಈ ಥರ ನೀಟಾಗಿ ಕೈ ಆಡಿಸಿ ಎಲ್ಲ ಕಲ್ತಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಬೇಕು. ಕಲಿಸಿದಾದ್ಮೇಲೆ ನೆಕ್ಸ್ಟು ನೀವು ಕಿನೋವಾ ರೈಸ್ ನೆನೆಸಿಟ್ಟಿರ್ತೀರಲ್ವ, ಸೊ ಅದನ್ನು ನೀವೇನು ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡ್ಬಿಡಿ. ಸೊ 2 ಕಪ್ಪು ಕಿನೋವಾ ರೈಸ್. ಸೊ ಇಲ್ಲಿ ನಾವು 1ಕ್ಕೆ 2 ಅನ್ನೋ ಅಳತೆಯಲ್ಲಿ ನಾನಿಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಆ ಥರನೇ ಮಾಡಿ. ಅಂದರೆ ಈಗ 2 ಕಪ್ ಕಿನೋವೋ, 1 ಕಪ್ಪು ಹೆಸರುಬೇಳೆ ಅಂದರೆ ಟೋಟಲಾಗಿ 3 ಆಯಿತು. ಸೊ ನೀವು 6 ಕಪ್ ನೀರನ್ನು ಹಾಕ್ಕೊಳ್ಬೋದು ಕುಕ್ಕರ್ಗೆ. ಸೊ ನಾನು ಅಷ್ಟು ಅಳತೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಮುಂಚೆನೇ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಸೊ ಕಲಿಸ್ಕೊಂಡ್ಬಿಟ್ಟು ನಂತರ ಲಾಸ್ಟ್ ಏನು ಬರುತ್ತೆ ನೀರು ಹಾಕ್ಕೊಳ್ಳೋದು. ಸೊ ನಾನಿಲ್ಲಿ 6 ಕಪ್ಪು ನೀರನ್ನ ಅಂದರೆ 1ಕ್ಕೆ 2 ಅನ್ನೋ ಅಳತೆಯಲ್ಲಿ 6 ಕಪ್ಪು ನೀರನ್ನ ಹಾಕಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಕಲ್ತಿದೆ ಅಂತ ನಿಮ್ಗೆ ಗೊತ್ತಾದಮೇಲೆ ನೆಕ್ಸ್ಟ್ ಏನು ಮಾಡಿ, ನೀವು ಕುಕ್ಕರ್ನ ಮುಚ್ಚಿಟ್ಬಿಟ್ಟು 3 ವಿಸಿಲ್ ಹೊಡಿಸ್ಬಿಡಿ. 3 ವಿಸಿಲ್ ಆಗಬೇಕು ಫ್ರೆಂಡ್ಸ್, ಅಂದರೆ ನಿಮಗೆ ಸಾಫ್ಟಾಗಿ ಆಗುತ್ತೆ ನಿಮ್ಮದು ಕಿನೋವಾ ರೈಸು. ಸೊ ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಮದು ಕಿಚಡಿ ರೆಡಿ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಕಿಚಡಿ, ತುಂಬ ಟೇಸ್ಟಿ. ತುಪ್ಪ ಹಾಕ್ಕೊಂಡ್ಬಿಟ್ಟು ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಸೊ ನೋಡಿ, ನೀವು ಟ್ರೈ ಮಾಡಿ ನೋಡಿ ಮನೇಲಿ. ಪ್ಲೀಸ್ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.